ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಆಪರೇಷನ್, ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ವೀಕ್ಷಿಸಿದ್ದಾರೆ ಸಿಎಂ. ಎಚ್ಎಎಲ್ ಏರ್ಪೋರ್ಟ್ ಬಳಿ ಫುಟ್ಪಾತ್ ವೀಕ್ಷಣೆ. ಸಿಎಂ ಅವರಿಗೆ ಮಾಹಿತಿಯನ್ನ ನೀಡಿದ ಸಚಿವ ಕೃಷ್ಣ ಬೈರೇಗೌಡ. ಎಚ್ಎಎಲ್ ಬಳಿಕ ಎಚ್ಎಸ್ಆರ್ ಲೇಔಟ್ನಲ್ಲಿ ಸಿಎಂ ಪರಿಶೀಲನೆ. ಫುಟ್ಪಾತ್ನಲ್ಲಿ ಅವಶೇಷ ತೆರವು ಮಾಡದ್ದಕ್ಕೆ ಗರಂ ಆಗಿದ್ದಾರೆ. ಅಂಗಡಿಗಳ ಅವಶೇಷವನ್ನ ತೆರವು ಮಾಡದ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಆದಷ್ಟು ಬೇಗ ಅದನ್ನ ತೆರವು ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಜಯನಗರದಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಗಮನಿಸ್ತಾ ಇದ್ದೀರಿ, ಕಳೆದ ಕೆಲ ದಿನಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಚುರುಕನ್ನ ಪಡೆದುಕೊಂಡಿದೆ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರನ್ನ ಅಲ್ಲಿಂದ ಎಬ್ಬಿಸಿದ್ದಾರೆ. ಎಲ್ಲ ತೆರವು ಕಾರ್ಯಾಚರಣೆ ಭರದಿಂದ ನಡೀತಾ ಇದೆ. ಆದರೆ ತೆರವು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವಶೇಷಗಳನ್ನು ಕೆಲ ಭಾಗಗಳಲ್ಲಿ ಹಾಗೇನೆ ಬಿಟ್ಟು ಸಿಬ್ಬಂದಿ ತೆರಳಿರುವುದು ಸಿಎಂ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಿಂದಲೂ ಕೂಡ ಜನ ಕರೆಕ್ಟಾಗಿ ಓಡಾಡಲಿ, ಪಾದಚಾರಿಗಳಿಗೆ ಅನುಕೂಲ ಆಗಲಿ ಅಂತ ಫುಟ್ಪಾತನ್ನು ತೆರವು ಮಾಡಲಾಗ್ತಾ ಇದೆ. ತೆರವು ಮಾಡಿದಂತಹ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಬಿಟ್ಟು ಹೋದರೆ ಅದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದಿಲ್ವಾ? ಇದೇ ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಬಳಿ ಕೇಳಿರುವುದು. ಆದಷ್ಟು ಬೇಗ ಅಲ್ಲಿರುವಂತಹ ಥಿಂಗ್ಸನ್ನು ತೆರವು ಮಾಡಿ ಸಂಚಾರಕ್ಕೆ ಅನುಕೂಲವನ್ನ ಮಾಡಿಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎಚ್ಎಎಲ್, ಎಚ್ಎಸ್ಆರ್ ಲೇಔಟ್, ಜಯನಗರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಫುಟ್ಪಾತ್ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ. ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ. ತೆರವು ಕಾರ್ಯಾಚರಣೆಯ ವೀಕ್ಷಣೆಯ ಬಳಿಕ ಡಿಕೆ ಅವರ ಹೇಳಿಕೆ. ಫುಟ್ಪಾತ್ ವ್ಯಾಪಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮ ಮುಂದಿನ ಜೀವನ ಹೇಗೆ? ಸುಮಾರು ವರ್ಷಗಳಿಂದ ನಾವು ಇದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಏಕಾಏಕಿ ಬಂದು ಇವತ್ತೆಲ್ಲರನ್ನ ಕೂಡ ಎಬ್ಸಿದಿರಿ. ಮುಂದೆ ನಮ್ಮ ಜೀವನೋಪಾಯಕ್ಕೆ ಏನು ವ್ಯವಸ್ಥೆ ಅಂತ ಪ್ರಶ್ನೆ ಬಂದಾಗ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನೋ ಉತ್ತರವನ್ನು ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಫುಟ್ಪಾತ್ಗಳ ಮೇಲೆ ಎಲ್ಲವೂ ಕೂಡ ತೆರವಾಗಿದೆ. ಒಂದಿಷ್ಟು ಐಡಿ ಕಾರ್ಡ್ ಕೊಟ್ಟವರು ಕೂಡ ತೆರವು ಮಾಡಿದ್ದಾರೆ. ಐಡಿ ಕಾರ್ಡ್, ಹೌದು, ಐಡಿ ಕಾರ್ಡ್ ಕೊಟ್ಟದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂತ ಐಡಿ ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗೆ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡ್ ಅವ್ರಿಗೂ ಕರೆದು ಮಾತಾಡಿ ಹೊಸ ಕಾರ್ಡ್ನ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಇದೆಯಲ್ಲ ಕೊಡ್ತಾರೆ. ಆಮೇಲೆ ನಾವು ಫಸ್ಟು ಬೆಂಗಳೂರು ಇಲ್ಲಿರೋರು ರಾಜ್ಯದವರು ಓಟು ಇಲ್ಲ, ಏನಿಲ್ಲ, ಹೊರಗಡೆಯಿಂದ ಬಂದು ಏಕಾಏಕಿ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಂಗಡಿಗಳು ಮಡಿಕೊಬಿಟ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ. ಇದು ಕೂಡ ಭಾಳ ವರ್ಷದಿಂದ ನಿಂತಿತ್ತು. ಇದಕ್ಕೂ ಕೂಡ ಏನೋ ಒಂದು ರೂಪ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದು ನಮ್ಮ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸು, ಅದನ್ನು ನಾನೇ ಲಾಸ್ಟಲ್ಲಿ ಇದನ್ನು ಬಿಡಿಯಲ್ಲಿ ಇದ್ದಂಥ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದನ್ನು ಮಾತಾಡ್ತೀನಿ. ಸ್ವಲ್ಪ ಕಾಂಟ್ರಾಕ್ಟರ್ ಪ್ರಾಬ್ಲಮ್ ಇದೆ. ಸಾಕಷ್ಟು ಪ್ರಶಂಸೆಗಂತೂ ಒಳಪಡಿಸ ಫುಟ್ಪಾತ್ ತೆರವು, ಆದರೆ ಅಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದೆ ಅಂತ ನಮ್ಮ ಜೀವನ ಸ್ವಲ್ಪ ಕಷ್ಟ ಇದೆ. ನಮ್ಮ ಬಗ್ಗೆ ಅದಕ್ಕೆ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.